ಏನಿಲ್ಲ, ನಮ್ಮ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಬೇರೆಯವರು ಯಾರು ಏನ್ ಮಾತಾಡ್ತಾರೆ, ಮಾಧ್ಯಮದವ್ರು ಏನ್ ಮಾತಾಡ್ತಾರೆ, ಅದು ಅವರೆಲ್ಲ ಅವರಿಗೆ ಸ್ವಾತಂತ್ರ್ಯ. ನಮ್ಮ ಸರ್ಕಾರ ನಾವು ಜನಪರವಾಗಿ ಕೆಲಸ ಮಾಡಬೇಕು, ಕೆಲಸವನ್ನ ಮುಂದುವರಿಸಿದ್ದೇವೆ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು ಸರಿ ತಪ್ಪು ಅದನ್ನ ನಾನಿಲ್ಲಿ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ನಾವು ಕೆಲಸ ಮಾಡಬೇಕು, ಮಾಡ್ತಾ ಇದ್ದೇವೆ. ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ. ಮಾಧ್ಯಮವನ್ನ ನೋಡ್ಕೊಂಡು ಜನಗಳು ಕೂಡ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ ಚರ್ಚೆಗಳು ಆಗ್ತಾ ಇದ್ದಾವೆ. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ ಕೆಲಸ ಮಾಡ್ಬೋದು. ಈಗ ಇನ್ನೊಬ್ರು ಇದೆಲ್ಲ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ. ಆದ್ರೆ ಅವರು ಸ್ವಾತಂತ್ರ್ಯ, ನಿಮ್ಮ ಸ್ವಾತಂತ್ರ್ಯವನ್ನ ನಾವು ಉಪಯೋಗ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ನಾವು ನಮ್ ಕೆಲಸ ಬಿಟ್ಟು ಅದರಲ್ಲಿ ನಾವು ನಮ್ ಕೆಲಸದಲ್ಲಿ ತಲ್ಲೀನರಾಗ್ಬೇಕು, ಜನ ಕೊಟ್ಟಿರೋ ಅಧಿಕಾರ ಜನಪರವಾಗಿ ಉಪಯೋಗ ಮಾಡ್ಬೇಕು ಬಿಟ್ರೆ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನನೂ ಇಲ್ಲ, ಸಾರ್ವಜನಿಕ ಉದ್ದೇಶನೂ ಈಡೇರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ. ನಾವು ಎಲ್ಲಾ ಮಂತ್ರಿಗಳು ಅವ್ರವ್ರ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸರ್ಕಾರನು ಕೂಡ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ದೆಹಲಿಗೆ ಕೆಲ ಶಾಸಕರು ಹೋದ್ರು, ಎಲ್ಲರೂ ಒಂದು ಇಂಬು ನೀಡುವಂತದ್ದು ಈ ವಿಚಾರ ಚರ್ಚೆಗೆ ನೋಡಿ. ಇಂಬು ನೀಡ್ತದೆ ಹಾಗಂತೇಳಿ ಕರ್ನಾಟಕದಲ್ಲಿ ಬೇರೆ ಏನು ಜನಗಳ ಸಮಸ್ಯೆ ಇಲ್ವಾ? ಕ್ಷಣಕ್ಕೂ ಚರ್ಚೆ ಮಾಡ್ಲಿಕ್ಕೆ ಇದೊಂದೇನಾ? ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ ಅಂತಾದ್ರೂ ನನ್ಗೆ ಹೇಳಿ. ನಾನು ಹೇಳೋ ಮಾತು ಸ್ವಲ್ಪ ನಿಮ್ಗೆ ಖಾರ ಅಂತ ಅನ್ಸಿದ್ರೆ ಎಷ್ಟು ಆಯ್ತು, ಚರ್ಚೆ ಆಗ್ಲಿ, ಚರ್ಚೆ ಬೇಡ ಅಂತ ಹೇಳೋದಿಲ್ಲ. ಎಷ್ಟು ಪ್ರಮಾಣದಲ್ಲಿ ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇದೆ? ಇದು ಒಂದೇ ಇಶ್ಯೂನಾ? ಇದರಿಂದ ಜನಗಳ ಜೀವನಕ್ಕೆ ನೇರವಾಗಿ ಯಾವ ತರ ಪರಿಣಾಮ ಇದೆ? ಪರೋಕ್ಷವಾಗಿ ಇರಬಹುದು, ಇಲ್ಲ ಅಂತಲ್ಲ. ಸಾರ್ವಜನಿಕರಿಗೆ ಆಸಕ್ತಿ ಇರ್ಬೋದು, ಅದಕ್ಕಿಂತ ಮೀರಿ ಮೀಡಿಯಾದವ್ರಿಗೆ ಕ್ಯೂರಿಯಾಸಿಟಿ ಇರ್ಬೋದು, TRP ವಿಷಯಗಳಿರ್ಬೋದು, ಇವೆಲ್ಲ ಇರಬಹುದು. ಆದ್ರೆ ಏನೋ ಒಂದು ಪ್ರಮಾಣದಲ್ಲಿ ಇರಬೇಕು. ವಾಸ್ತವಕ್ಕಿಂತ ಹೆಚ್ಚು ನಾನು ಏನು ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ವಾಸ್ತವವನ್ನ ಮೀರಿ ವಾಸ್ತವಕ್ಕಿಂತ 10 ಪಟ್ಟು ಅತಿಶಯೋಕ್ತಿ ಮಾಡಿ ಉತ್ಪ್ರೇಕ್ಷೆ ಮಾಡೋದು ನನ್ನ ಪ್ರಕಾರ ಸಾರ್ವಜನಿಕ ಹಿತದಲ್ಲಿ ಇಲ್ಲ. ಅದು ನೀವು ಒಪ್ಬೋದು ಬಿಡ್ಬೋದು, ಅದು ನಿಮ್ ವಿಷಯ. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಇಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್. ನೀವು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಇರೋದು ಏನಾದ್ರೂ ಕೇಳಿ. ನಾವು ಸರ್ಕಾರದಲ್ಲಿ ಇದ್ಕೊಂಡು ನಮ್ದು ಕರ್ತವ್ಯ ಇದೆ, ನಮ್ದು ಜವಾಬ್ದಾರಿ ಇದೆ. ವಿ ಹ್ಯಾವ್ ಟು ಅಡ್ರೆಸ್ ದೋಸ್ ಇಶ್ಯೂಸ್. ಅದಕ್ಕೆ ಉತ್ತರ ಕೊಡ್ಬೇಕು, ನಾವು ಕೊಡ್ತೇವೆ. ಆದ್ರೆ ಇವೆಲ್ಲ ಏನು ಇವತ್ತು ಚರ್ಚೆ ನಡೀತಾ ಇದೆ, ಇದು ನನಗೆ ನಂಬಿಕೆ ಇಲ್ಲ. ಇದು ಸಂಪೂರ್ಣವಾಗಿ ಜನಗಳ ಹಿತದ ವಿಷಯ ಅನ್ನುವಂತದ್ರಲ್ಲಿ ನಾನು ಒಪ್ಪೋದಿಲ್ಲ. ಸ್ವಾಮೀಜಿಗಳು ಸಹಿತ ಮಾತಾಡ್ಲಿಕ್ಕೆ ಅವ್ರವ್ರ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವದಲ್ಲಿ ನೀವು ಮಾತಾಡ್ದಂಗೆ ಒಬ್ಬೊಬ್ರು ಮಾತಾಡ್ತಾರೆ. ಅವ್ರವ್ರ ಸ್ವಾತಂತ್ರ್ಯ, ಅದ್ರ ಬಗ್ಗೆ ನಾವೇನ್ ಹೇಳ್ಬೇಕು? ಏನಾದ್ರೂ ಇವತ್ತು ಪಬ್ಲಿಕ್ ಇಶ್ಯೂಸ್ ಬಗ್ಗೆ ಮಾತಾಡಿ, ರೈತರ ಸಮಸ್ಯೆ ಮಾತಾಡಿ. ಈಗ ಏನಾಗ್ತಾ ಇದೆ, ನಮ್ ಮೇಕೆದಾಟು ನೀರು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ತಮಿಳುನಾಡ್ದು ಅರ್ಜಿ ವಜಾ ಆಗಿದೆ. ಕೇಂದ್ರ ಸರ್ಕಾರದವರು ಕೂಡ್ಲೆ ನಮ್ಗೆ ಮೇಕೆದಾಟಿನಲ್ಲಿ ಅಣೆಕಟ್ಟೆ ಕಟ್ಟೋದಿಕ್ಕೆ ಅವಕಾಶ ಕೊಡ್ಬೇಕು, ಕೊಡ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ಉದ್ದೇಶ ಏನು? ಆ ಇಶ್ಯೂನ ಮುಚ್ಚಾಕಿ ಕೇಂದ್ರ ಸರ್ಕಾರವನ್ನ ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶನಾ? ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಇವತ್ತು? ಯಾಕೆ ಕೇಂದ್ರ ಸರ್ಕಾರದವರು ಮೇಕೆದಾಟು ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಮಹದಾಯಿಗೆ ನಾವು ಅಲ್ಲಿ ನೀರನ್ನ ಎತ್ತುವಳಿ ಮಾಡೋದಿಕ್ಕೆ ಅರ್ಜಿ ಕೊಟ್ಟಿದ್ದು 2019ರಲ್ಲಿ ಅರ್ಜಿ ಕೊಟ್ಟಿದ್ದೇವೆ. 2019 ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ. ಬರೀ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗೋಸ್ಕರ ಕೇಂದ್ರ ಸರ್ಕಾರದವರು 2019ರಿಂದ ಇವತ್ತವರೆಗೂ ಪೆಂಡಿಂಗ್ ಇಟ್ಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಮಾಧ್ಯಮದಲ್ಲಿ? ಇದು ರಾಜ್ಯದ ಅನ್ನದ ವಿಷಯ ಹೌದಾ ಇಲ್ವಾ? ಜನಗಳ ಜೀವನದ ವಿಷಯ ಹೌದಾ ಇಲ್ವಾ? ಇದು ಯಾಕೆ ಚರ್ಚೆ ಮಾಡೋದಿಲ್ಲ? ಅದೇ ನಮ್ಗೆ ಅಪ್ಪರ್ ಭದ್ರಾ ಯೋಜನೆಗೆ ಸೆಂಟ್ರಲ್ ಗವರ್ಮೆಂಟ್ 5,300 ಕೋಟಿ ಕೊಡ್ಬೇಕು. ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಪಾಸ್ ಆಗಿದೆ. 5,300 ಕೋಟಿಯಲ್ಲಿ 53 ಪೈಸಾ ಬಂದಿಲ್ಲ ರಾಜ್ಯಕ್ಕೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ? ಈ ತರದ್ದು ನಮ್ಮ ರಾಜ್ಯದ ಹೊಟ್ಟೆಪಾಡಿನ ವಿಷಯಗಳನ್ನ ಚರ್ಚೆ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಕರ್ನಾಟಕವನ್ನ ತುಳಿತಾ ಇದೆ, ಅನ್ಯಾಯ ಮಾಡ್ತಾ ಇದೆ. ಇದನ್ನ ಎಲ್ಲೋ ಒಂದು ಕಡೆ ಬಚ್ಚಿಡೋದಕ್ಕೋಸ್ಕರ ಇಶ್ಯೂಗಳನ್ನ ಡೈವರ್ಟ್ ಮಾಡಿ, ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಿ, ನಿಜವಾದಂತಹ ಹೊಟ್ಟೆಪಾಡಿನ ವಿಷಯಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಚರ್ಚೆಗಳು ಆಗ್ತಾ ಇದೆಯಾ? ಇವತ್ತು ಮೆಕ್ಕೆಜೋಳ ಬೆಲೆ ಕುಸಿದಿದೆ. ಕೇಂದ್ರ ಸರ್ಕಾರದವರು MSP ಘೋಷಣೆ ಮಾಡಿದ್ದಾರೆ.
ಯಾಕೆ MSP ಪ್ರಕಾರ ಪ್ರೊಕ್ಯೂರ್ಮೆಂಟ್ ಗೆ ಪರ್ಮಿಷನ್ ಕೊಡ್ತಾ ಇಲ್ಲ? ಯಾಕೆ ಕೊಡ್ತಾ ಇಲ್ಲ? ಕರ್ನಾಟಕಕ್ಕೆ ಬರ್ತಾರೆ, 101 ಸುಳ್ಳು ಹೇಳ್ಬಿಟ್ಟು ಹೋಗ್ತಾರೆ. MSP ಘೋಷಣೆ ಮಾಡಿರೋದು ಯಾರು? ಮೆಕ್ಕೆಜೋಳಕ್ಕೆ ಸೆಂಟ್ರಲ್ ಗವರ್ಮೆಂಟ್ MSP ಘೋಷಣೆ ಮಾಡಿದ್ದಾರೆ. MSP ಘೋಷಣೆ ಮಾಡಿದ ಮೇಲೆ ಅನುಷ್ಠಾನ ಯಾರು ಮಾಡಬೇಕು? MSP ಅನ್ನ ಸೆಂಟ್ರಲ್ ಗವರ್ಮೆಂಟ್ ಮಾಡಬೇಕು. ಇವತ್ತು ಕರ್ನಾಟಕದವರು ನಾವು ಪ್ರೊಕ್ಯೂರ್ ಮಾಡ್ಲಿಕ್ಕೆ ಕೇಳಿದ್ರೆ ಪ್ರೊಕ್ಯೂರ್ಮೆಂಟ್ ಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಇದು ರೈತರಿಗೆ ಅನ್ಯಾಯ ಅಲ್ವಾ? ಈ ವಿಷಯ ಸಂಸದರಿಗೂ ಬಿಜೆಪಿ ಸಂಸದರು ವೈಫಲ್ಯ ಕಾಣ್ತದೆ. ಖಂಡಿತವಾಗಿ ಬಿಜೆಪಿ ಸಂಸದರಷ್ಟೇ ಅಲ್ಲ, ಇಡೀ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಬಾಯಿ ಕೈ ಎಲ್ಲ ಮುಚ್ಕೊಂಡು ಕೂತ್ಕೊಂಡು ಅನ್ಯಾಯ ಇವರಿಂದಾನೇ ಬಿಜೆಪಿಯಿಂದಾನೇ ಆಗ್ತಾ ಇದೆ. ನಾಳೆ ಆಗುತ್ತೋ ಬಿಡುತ್ತೋ ಕೆಲಸ, ಅಟ್ಲೀಸ್ಟ್ ಕರ್ನಾಟಕದ ಇಶ್ಯೂಗಳ ಪರವಾಗಿ ಧ್ವನಿ ಎತ್ತಬೇಕಲ್ಲ. ಇಲ್ಲಿ ಸುಮ್ನೆ ಹೋಗಿ ರೈತರ ಜೊತೆ ಅಲ್ಲಿ ಏನು ಬೀದಿಯಲ್ಲಿ ನಾಟಕ ಮಾಡ್ತಾರೆ. ಅದ್ರ ಬದಲಿಗೆ ಹೋಗಿ ಮಂಜೂರು ಮಾಡಿಸ್ಕೊಂಡ್ ಬರ್ಲಿ ಡೆಲ್ಲಿಯಿಂದ. ನಾಟಕ ಮಾಡೋದು ಬಿಡ್ಲಿ. ಜೀವನ ಬರೀ ನಾಟಕ ಮಾಡ್ಕೊಂಡೆ ಕಾಲ ಕಳಿಯಕ್ ಆಗಲ್ಲ. ಜನಗಳ ನಿಜವಾದ ಇಶ್ಯೂನು ಸಾಲ್ವ್ ಮಾಡ್ಲಿ. ಅದನ್ನ ಮಾಡೋದ್ ಬಿಟ್ಟು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರೆ ಈ ವಿಷಯಗಳ ಬಗ್ಗೆನೂ ಚರ್ಚೆ ಮಾಡಿ. ನಿಮ್ಗೆ ಬೇರೆ ವಿಷಯಕ್ಕೆ ಆಸಕ್ತಿ ಇದೆ, ಅದನ್ನ ಚರ್ಚೆ ಮಾಡಿ, ಅದನ್ನ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಈ ವಿಷಯಗಳು ಯಾಕೆ ಚರ್ಚೆ ಆಗೋದಿಲ್ಲ? ಎಲ್ಲೋ ಒಂದು ಕಡೆ ಇದು ಸಾರ್ವಜನಿಕ ಹಿತದಲ್ಲಿ ಆಗ್ಬೇಕು ಅನ್ನೋದಷ್ಟೇ ನನ್ನ ಸಲಹೆ, ಮನವಿ. ನಿಮ್ ಶಾಸಕರುಗಳೇ ಇದನ್ನ ಮಾತಾಡ್ತಿದ್ದಾರೆ ಸರ್. ಅದು ಪ್ರಶ್ನೆ ಮತ್ತೆ ನೀವು ಹೋಗಿ ಯಾರು ಮಾತಾಡಲ್ಲ ಅಂದ್ರು ನೀವು ಈಗ ನಾನು ಆವಾಗಿಂದ 15 ನಿಮಿಷ ಆಯ್ತು ಈ ಇಶ್ಯೂನ ನಾನು ನೀವು ಕೇಳಕ್ ಶುರು ಮಾಡಿ. ನಾನು ಏನ್ ಹೇಳಿದ್ರು ನೀವು ಬಿಡಂಗಿಲ್ಲ. ಅದನ್ನೇ ಮಾತಾಡಿ ಅಂದ್ರೆ ಏನ್ ಮಾತಾಡ್ತಾರೆ ಹೇಳಿ? ಆಸಕ್ತಿ ಅದೇ ವಿಷಯದಲ್ಲಿ ನೋಡಿ, ಜನಗಳ ಆಸಕ್ತಿ, ಕ್ಯೂರಿಯಾಸಿಟಿ ಬೇರೆ, ಹೊಟ್ಟೆಪಾಡಿನ ಇಶ್ಯೂ ಬೇರೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ಕ್ಯೂರಿಯಾಸಿಟಿ ಕಟ್ಕೊಂಡು ಏನು ಒಟ್ಟಿಗೆ ಇಟ್ಟಿಲ್ದೆ ಇದ್ರೆ ಜುಟ್ಟಿಗೆ ಮಲ್ಲಿಗೆ ಅಂತೆ. ನಿಮ್ ಚರ್ಚೆ ಹಂಗಾಯ್ತಾ? ನಾನ್ ತಪ್ಪು ಹೇಳ್ತಾ ಇದ್ರೆ ಕ್ಷಮಿಸ್ಬಿಡಿ. ಅಲ್ಲ, ನಿಮ್ ವಾಯ್ಸಲ್ಲಿ ಬೇರೆ ಯಾರು ಹಿಂಗ್ ಮಾತಾಡಲ್ಲ, ಅದು ಪ್ರಶ್ನೆ ಸರ್. ಈಗ ನೀವು ಈ ಧ್ವನಿಯಲ್ಲಿ ಮಾತಾಡ್ತಿದ್ದೀರಿ ಸರ್. ನಿಮ್ಮಲ್ಲೇ ಈಗ ನಿಮ್ಮ ಸಚಿವರುಗಳೇ ಯಾರು ಮಾತಾಡಲ್ಲ. ಕಾರ್ಯಕರ್ತರೇ ಪರ ನಾವು ನೋಡಿಲ್ಲ. ಅವ್ರು CM ಆಗ್ಲಿ ಅಂತ ಈಗ ನೀವು 15 ನಿಮಿಷದಿಂದ ನನ್ನನ್ನು ಬರೀ ಇದೇ ಕೇಳ್ತಾ ಇದ್ದೀರಾ ಬಿಟ್ರೆ, ಏನ್ರಿ ನೀವು ಕಂದಾಯ ಸಚಿವರಾಗಿದ್ದೀರಿ, ಜನಗಳ ಸಮಸ್ಯೆ ಇದೆ, ಏನ್ ಮಾಡಿದೀರಿ ಅಂತ ನೀವು ಕೇಳ್ಬೇಕು ನಮ್ಗೆ. ಕೇಳಿದ್ವಿ ಸರ್, ಅದನ್ನು ಕೇಳಿದ್ವಿ. ಆದ್ರೆ ಅಲ್ಲ, ನಿಮ್ಮಲ್ಲಿ ಇನ್ನೂ ಬಾಕಿ ಸಮಸ್ಯೆಗಳಿದಾವೆ, ಏನ್ರಿ ಮಾಡ್ತಾ ಇದ್ದೀರಾ ನೀವು ಅಂತ. ಅದೇ ಸರ್ ಪ್ರಶ್ನೆ. ಈಗ ಈ ತರ ನಾಯಕತ್ವ ಬದಲಾವಣೆ, CM ಬದಲಾವಣೆ ಚರ್ಚೆಗಳು ಎಲ್ಲ ಒಂದ್ ಕಡೆ ಆಡಳಿತ ವ್ಯವಸ್ಥೆ ಕುಸ್ತು ಬಿಡ್ಲಿಕ್ಕೆ ಕಾರಣ ಆಗಿದೆ ಅಂತ ನೀವು ಕೇಳ್ಬೇಕು. ಅಲ್ಲ, ನೀವು ಅಂತದ್ದು ಆಯ್ತು ನೋಡಿ, ಅದು ನಿಮ್ ಕರ್ತವ್ಯನೂ ಇದೆ. ಜನಗಳ ಪರವಾಗಿ ತಾವು ಇದೀರಾ ಅಂತ ನೀವು ಹೇಳ್ತೀರಾ, ಹೋಗಿ ಕೇಳ್ಬೇಕು. ಮುಖ್ಯಮಂತ್ರಿಗಳಿಗೂ ಕೇಳಿ, ಸಚಿವರಿಗೂ ಕೇಳಿ, ನಿಮ್ಮ ಇಲಾಖೆಯಲ್ಲಿ ಇಂತಿಂತ ವಿಷಯಗಳಿದೆ, ಅದ್ರ ಕಡೆ ಅಟೆಂಡ್ ಮಾಡ್ತಾ ಇದ್ದೀರಾ ಇಲ್ವೋ ಅಂತ ನೀವು ಕೇಳಿದ್ರೆ ನಮ್ಮಂತವ್ರು ನಾವು ಆ ಇಶ್ಯೂನ ಕಡೆ ಗಮನ ಕೊಡ್ಬೇಕಾಗತ್ತೆ. ಆ ಕೆಲ್ಸನೂ ನೀವು ಮಾಡಿ. ಬರೀ TRP ಒಂದೇ ನೋಡೋದು ಬೇಡ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ, ಇನ್ನೇನು ಇಲ್ಲ. ನಾಯಕತ್ವ ಬದಲಾವಣೆಯೋ ಅಥವಾ ಸಚಿವ ಸಂಪುಟ ವಿಸ್ತರಣೆಯೋ ಪುನರಚನೆ ಏನು ನಿಮ್ಮ ಅಭಿಪ್ರಾಯ? ನನಗ್ ಗೊತ್ತಿಲ್ಲ. ಪಕ್ಷದಲ್ಲಿ ವರಿಷ್ಠರಿದ್ದಾರೆ, ಅವ್ರೇನಾದ್ರೂ ನಮ್ಮ ಅಭಿಪ್ರಾಯ ಕೇಳಿದ್ರೆ ಅವ್ರಿಗೆ ಹೇಳ್ತೇವೆ. ಉಳಿದಿದ್ದು ಅವ್ರು ಯಾವಾಗ ತೀರ್ಮಾನ ಏನ್ ಮಾಡ್ತಾರೆ ಅದ್ರ ಪ್ರಕಾರ ನಡೆಯುತ್ತೆ. ನಾವ್ ಇವತ್ ನಮ್ಗೆ ಕೈ ತುಂಬಾ ಕೆಲಸ ಕೊಟ್ಟಿದ್ದಾರೆ. ನನ್ಗೆ ಹಿಂದೇನು ನಿಮ್ಗೂ ಹೇಳಿದ್ದೇನೆ, ಎಷ್ಟು ನನ್ ಕೈ ತುಂಬಾ ಕೆಲಸ ಇದೆ ಅಂದ್ರೆ ದಿನದಲ್ಲಿ 24 ಗಂಟೆ ಅಲ್ಲ, ಏನಾನ ನೀವು ಮ್ಯಾಜಿಕ್ ಮಾಡಿ ನನ್ಗೆ ಇನ್ನೊಂದು ದಿನದಲ್ಲಿ 10 ಗಂಟೆ ಕೊಟ್ರು ನಾನು ಮಾಡಕ್ಕೆ ಆಗೋದಿಲ್ಲ. ಅಷ್ಟು ಕೆಲಸ ನನ್ ಕೈ ತುಂಬಾ ಇದೆ. ಈಗಿರೋವಾಗ ಇರೋ ಕೆಲಸ ಮಾಡೋಣ. ಕೊಟ್ಟಿರೋ ಕುದುರೆನ ಏರಿ ಓಡ್ಸೋಣ. ಇಲ್ದೇ ಇರೋದನ್ನ ಕೊಟ್ಟಿರೋ ಕುದುರೆ ಓಡ್ಸಕ್ ಆಗದೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಸಲ್ಲದವನ ಆಗ್ಲಿಕ್ಕೆ ನಾನ್ ತಯಾರಿಲ್ಲ. ಕೈ ತುಂಬಾ ಕೆಲಸ ಇದೆ, ಇದನ್ನ ಮಾಡೋಣ. ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಅದ್ರ ಕಡೆ ನಂದು ಆದ್ಯತೆನೆ ಹೊರಟು ನಮ್ಮ ನಾಯಕರು ಅವ್ರು ಏನ್ ಹೇಳಿದ್ರು ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷ, ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಅದನ್ನ ಉಳಿಸ್ಕೊಳ್ಳೋದು ನಮ್ಗೆ ಮುಖ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.